ಯುದ್ಧಭೂಮಿಯಲ್ಲಿ ಇಂದ್ರಜಿತ್ ನಾಗಪಾಶ ಬಾಣವನ್ನು ಪ್ರಯೋಗಿಸಿದನು. ಈ ಬಾಣವು ಲಕ್ಷ್ಮಣನ ದೇಹಕ್ಕೆ ತಗುಲುತ್ತಿದ್ದಂತೆ ಅವನು ನೆಲಕ್ಕೆ ಬಿದ್ದನು. ರಾಮನ ಮನಸ್ಸು ತೀವ್ರ ದುಃಖದಲ್ಲಿ ಮುಳುಗಿದವು. ವಾನರ ಸೇನೆಯ ಯೋಧರು ಕಳವಳಗೊಂಡರು. ವೈದ್ಯ ಸುಷೇಣನು ಲಕ್ಷ್ಮಣನನ್ನು ಪರಿಶೀಲಿಸಿದ ನಂತರ ಅವನನ್ನು ಬದುಕಿಸಲು ಹಿಮಾಲಯದ ಔಷಧಿ ಸಂಜೀವಿನಿ ಬೂಟಿ ಬೇಕೆಂದು ತಿಳಿಸಿದನು. ಆದರೆ ಹಿಮಾಲಯ ತುಂಬಾ ದೂರವಾಗಿತ್ತು. ಇದನ್ನು ತರುವವರು ಹನುಮಂತನೇ ಆಗಿರಬೇಕು ಎಂದು ಎಲ್ಲರೂ ನಿರ್ಧರಿಸಿದರು. ಹನುಮಂತನು ತಕ್ಷಣವೇ ಹಿಮಾಲಯದ ಕಡೆ ಹಾರಿ ಹೋದನು. ಅವನು ಗಗನದಲ್ಲಿ ಚಂಡಮಾರುತದಂತೆ ವೇಗವಾಗಿ ಪ್ರಯಾಣಿಸತೊಡಗಿದನು. ಮಾರ್ಗದಲ್ಲಿ ದೇವತೆಗಳು ಅವನ ಶಕ್ತಿ ಪರೀಕ್ಷಿಸಲು ಅಡ್ಡಿಯಾದರು, ಆದರೆ ಅವನು ಅವುಗಳನ್ನೆಲ್ಲ ಜಯಿಸಿ ಹಿಮಾಲಯವನ್ನು ತಲುಪಿದನು. ಹನುಮಂತನು ಹಿಮಾಲಯ ತಲುಪಿದ ಮೇಲೆ ಅಲ್ಲಿ ಹಲವಾರು ಔಷಧಿಗಳನ್ನು ಕಂಡನು. ಆದರೆ ಸಂಜೀವಿನಿ ಔಷಧಿಯನ್ನೆಂದರಿದು ಗುರುತಿಸುವುದು ಕಷ್ಟವಾಯಿತು. ಸಮಯದ ಅಭಾವವನ್ನು ಮನಗಂಡ ಹನುಮಂತನು ಪರ್ವತದ ಒಂದುವಣೆಯನ್ನೇ ಕಿತ್ತುಕೊಂಡು ಹಾರಲು ನಿರ್ಧರಿಸಿದನು. ಹನುಮಂತನು ಪರ್ವತದ ದೊಡ್ಡ ತುಣುಕುವನ್ನು ಎತ್ತಿಕೊಂಡು ಮತ್ತೆ ಹಿಂತಿರುಗಿದನು. ಅವನು ವೇಗವಾಗಿ ಯುದ್ಧಭೂಮಿಗೆ ಹಾರಿದನು. ಈ ದೃಶ್ಯವನ್ನು ನೋಡಿ ಎಲ್ಲರೂ ಆಶ್ಚರ್ಯಗೊಂಡರು. ದೇವತೆಗಳು, ವಾನರರು, ರಾಮನು ಎಲ್ಲರೂ ಆಘಾತಗೊಂಡರು. ಯುದ್ಧಭೂಮಿಗೆ ತಲುಪಿದ ಹನುಮಂತನು ಸುಷೇಣನಿಗೆ ಪರ್ವತವನ್ನು ತೋರಿಸಿದನು. ಸುಷೇಣನು ಅಗತ್ಯ ಔಷಧಿಯನ್ನು ಆಯ್ದುಕೊಂಡು ಅದನ್ನು ಲಕ್ಷ್ಮಣನಿಗೆ ನೀಡಿದನು. ಔಷಧಿಯ ಪ್ರತಾಪದಿಂದ ಲಕ್ಷ್ಮಣನು ಪುನಃ ಚೇತರಿಸಿಕೊಂಡನು. ಇದನ್ನು ಕಂಡು ರಾಮನು ಸಂತೋಷಗೊಂಡನು. ವಾನರಸೇನೆಯು ಹರ್ಷೋದ್ಗಾರವೊಡನೆ ಕುಣಿದು ಕುಪ್ಪಳಿಸಿತು. ಲಕ್ಷ್ಮಣನು ಚೇತರಿಸಿಕೊಂಡ ನಂತರ ರಾಮನ ಜೊತೆಗೆ ಮತ್ತೆ ಯುದ್ಧವನ್ನು ಮುಂದುವರಿಸಿದನು. ರಾವಣನ ಸೇನೆ ತತ್ತರಿಸಿತು. ಇಂದ್ರಜಿತನ ವಧೆಯ ನಂತರ ಯುದ್ಧದಲ್ಲಿ ರಾಮನ ಜಯವು ಖಚಿತವಾಯಿತು. ಈ ಘಟನೆಯು ಹನುಮಂತನ ಅಮೋಘ ಶೌರ್ಯವನ್ನು ತೋರಿಸುತ್ತದೆ.